ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ. ಇವತ್ತು ಸರ್ಕಾರ ಈ ಕಡೆ ಬಂದವರು ಇವ್ರ ಮೇಲೆ ದೋಷಣೆ ಮಾಡ್ತಾರ, ಈ ಕಡೆ ಕುಂತವ್ರು ಇವ್ರ ಮೇಲೆ ದೋಷಣೆ ಮಾಡ್ತಾರ. ಈ ಕಡೆ ಕುಂತವ್ರು ಕೆಲಸ ಮಾಡಿಲ್ಲ ಅಂತ ತಿಳ್ಕೊಂಡೆ ಅವ್ರನ್ನ ಆ ಕಡೆ ಕಳ್ಸಿ, ನೀವೇನ್ ಮಾಡಿರಿ ಅಂತ ಇವ್ರಿಗೆ ಕೇಳ್ತಾರೆ. ಇವ್ರು ಕೇಳೋದು ಅವ್ರು ಕೇಳೋದ್ರಾಗೆ 10 ದಿನ ಹೋಗ್ತದ. ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದೂಕಿಟ್ಟು ಹೊಡಿತಾರೆ. ಅಧ್ಯಕ್ಷರೇ ದಯಮಾಡಿದ್ರೆಲ್ಲ ತಿಳ್ಕೋಬೇಕಾಗ್ತದೆ. ನಿಮ್ ಊರಿಗೆ ಅದು ಮಾಡ್ತೀವಿ, ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ, ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾರ್ದ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ. ಈ ಮೂಗಿಗೆ ತುಪ್ಪ ಹಚ್ಚಿ ಅನ್ಪತ್ತ ನಾಲಿಗಳಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ. ಜನಕ್ಕೆ ಏನೇನೋ ಕನಸುಗಳು ಹೇಳಿ ಬಂದೀವಿ ನಾವು. ಯಾತಕ್ಕಾಗಿ ಸತ್ರು 8 ದಿನ ಆಯ್ತು ಇವತ್ತಿಗೆ. ಈ ಕಡೆಯವರಿಗೂ ಹೇಳ್ತೀನಿ, ಈ ಕಡೆಯವರಿಗೂ ಹೇಳ್ತೀನಿ ಅಧ್ಯಕ್ಷರೇ, ಕೇಳಕ್ ಯಾರು ಇಲ್ಲ. ನನ್ನ ಜಿಲ್ಲೆಯಲ್ಲಿ 127 ಹುಟ್ಟಿರ್ತಕ್ಕಂಥ ಮಕ್ಕಳು 24 ತಾಸಿನಾಗ ಸತ್ತಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ. ನಮ್ಮ ಭಾಗದಾಗ ರೈತರಿಗೆ ಒಂದು 10 ತಾಸು 3 ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ, ಸರ್ಕಾರದಾಗ ಇರ್ತಕ್ಕಂಥವ್ರು ಭಾಗ